ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ರಾಧಾಕೃಷ್ಣ ಶಿಕಾರಿಪುರ ಟೌನಿಂದ. ಏನಪ್ಪ ಇವತ್ತಿನ ವಿಶೇಷತೆ, ನಾನು ಸಾಮಾನ್ಯವಾಗಿ ಮೊಬೈಲ್ಗಳಲ್ಲಿ ಮಾತಾಡ್ತಕ್ಕಂಥದ್ದು ಕಡಿಮೆ. ನಾವು ನೇರವಾಗಿ ಕಚೇರಿಗಳಿಗೆ ಹೋಗ್ತೇವೆ, ಸಂಬಂಧಪಟ್ಟ ದಾಖಲೆಗಳನ್ನು ತಗೊತೇವೆ, ಅಧಿಕಾರಿಗಳ ಲೆವೆಲಲ್ಲಿ ಮಾತಾಡ್ತೇವೆ. ಆದರೆ ಇವತ್ತು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಅತಿ ವೇಗವಾಗಿ ಬೆಳೀತಿರ್ತಕ್ಕಂಥ ಯುಗದಲ್ಲಿ ಇನ್ನೂ ನಾವು ಕಚೇರಿಗೆ ಹೋಗೋದು ಅಲ್ಲಾಡೋದ್ರಲ್ಲೇ ಅರ್ಥ. ಇದು ಒಂದು ಉದ್ದೇಶನೂ ಇದೆ ನಂದು. ಈ ಶಿಕಾರಿಪುರದಲ್ಲಿರ್ತಕ್ಕಂಥವ್ರಿಗೆ ಯಾರಾದರೂ ಶಿಕಾರಿಪುರದಲ್ಲಿ ಹಳೇ ಕೆ ಬಿ ಅಂದರೆ ಈಗಿರ್ತಕ್ಕಿಂತ ಕೆ ಬಿ ಅಲ್ಲ, ಶಿವಮೊಗ್ಗ ರೋಡಲ್ಲಿ ಐತಲ್ಲ ಆ ಕೆ ಬಿ ಅಲ್ಲ, ಹಿಂದೆ ಅದಕ್ಕಿಂತ ಹಿಂದೆ ಕೆ ಬಿ ಎಲ್ಲಿತ್ತು ಅಂತಕ್ಕಂಥದ್ದು ಯಾರ ವೀಕ್ಷಕರಿಗೆ ಗೊತ್ತಿದ್ದರೆ ದಯಮಾಡಿ ಕಮೆಂಟಲ್ಲಿ ಹಾಕಿ, ಇಲ್ಲ ನನಗೆ ಫೋನ್ ಮಾಡಿ ತಿಳಿಸಿ ಎಲ್ಲಿತ್ತು ಕೆ ಬಿ ಅಂತೇಳಿ. ಈ ಕೆ ಬಿ ಬಗ್ಗೆನೇ ಯಾಕೆ ನಾನು ಬಳ್ಳಿ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ, ಶಿಕಾರಿಪುರದಲ್ಲಿ ಸ್ವಾತಂತ್ರ್ಯಕ್ಕಿಂತ ಪೂರ್ವ ಅಂದರೆ ಮೈಸೂರು ಸಂಸ್ಥಾನ, ಟಿಪ್ಪು ಸಂಸ್ಥಾನ, ಎಲ್ಲ ಇಂಗ್ಲೀಷರ ಕಾಲ, ಇಲ್ಲ ಕದಂಬರ ಆಳ್ವಿಕೆ. ಶಿಕಾರಿಪುರದ ಕದಂಬರು ಭಾಳ ವರ್ಷ ಆಳ್ತಾರೆ. ಆ ನಂತರ ಕಾಲಘಟ್ಟಗಳಲ್ಲಿ ಏನು ಬ್ರಿಟಿಷರು ಬರ್ತಾರೆ, ಬ್ರಿಟಿಷರ ಕಾಲದಲ್ಲಿ ಕರೆಂಟ್ ಬರ್ತದೆ ನನಗಿರೋ ಮಾಹಿತಿ. ಆವಾಗ ಮೈಸೂರು ಇಂಟರ್ಸಿಟಿ ಬೋರ್ಡ್ ಅಂತಕ್ಕಂಥ ಒಂದು ಸಂಸ್ಥೆ ಇರ್ತದೆ. ಈಗ ಹೆಂಗೆ ಕೆ ಬಿ ಇದೆಯಲ್ಲ, ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿ ಹೇಗೆ ಈಗಿದೆಯಲ್ಲ, ಆವಾಗ ಮೈಸೂರು ಇಂಟರ್ಸಿಟಿ ಬೋರ್ಡ್ ಇತ್ತು. ಇಡೀ ಕರ್ನಾಟಕಕ್ಕೆ ಕರೆಂಟನ್ನು ಅವರೇ ಸಪ್ಲೈ ಕೊಡ್ತಾಯಿದ್ರು. ಆ ಬೋರ್ಡಿನ ಕಚೇರಿ ಸಹಿತ ಶಿಕಾರಿಪುರದಲ್ಲಿ ಇದ್ದದ್ದನ್ನು ಸಹಿತ ನಾವು ಆಗಲೇ ತಿಳುವಳಿಕೆ ಬರೋ ಮಟ್ಟಕ್ಕೆ ಆಗಲೇ ಅದು ನಶಿಸೋಗಿತ್ತು. ಕಟ್ಟಡಗಳಿದ್ದು ಅದನ್ನು ನಾವು ಕಣ್ಣಾಗಿ ನೋಡಿದ್ವಿ. ಕಚೇರಿಗಳಿತ್ತು, ಕ್ವಾರ್ಟರ್ಸ್ ರೂಮ್ಗಳಿದ್ವು, ಆಮೇಲೆ ಲೈನ್ಮ್ಯಾನ್ಗಳು ಕ್ವಾರ್ಟರ್ಸ್ಗಳಿದ್ವು. ಕೆ ಬಿ ಸಂಬಂಧಪಟ್ಟ ಎಲ್ಲ ಆ ಜಾಗದಲ್ಲಿತ್ತು. ಆ ಜಾಗನ ನಿಮಗೆ ಮುಂದೆ ಹೇಳ್ತೀನಿ ನಾನು ಎಲ್ಲಿತ್ತು ಹೇಗಿತ್ತು ಅಂತೇಳಿ. ಮತ್ತು ಪುರಸಭೆ, ಈಗೇನು ಪುರಸಭೆ ಅಂತೀವಿ, ಇದು ಅವಾಗಲೇ ಇತ್ತು. 36-37 ಇಸ್ವಿಯಲ್ಲೇ ಸಹಿತ ಪುರಸಭೆ ಇತ್ತು. ಆವಾಗಲೂ ಸಹಿತ ಪುರಸಭೆಗೆ ವಾಟರ್ ಸಪ್ಲೈ ಅಂದರೆ ಇಡೀ ಶಿಕಾರಿಪುರಕ್ಕೆ ಅವಾಗ ಆ ಕಾಲದ ಕಾಲಘಟ್ಟದಲ್ಲಿ ಗ್ರಾಮ ಇತ್ತಲ್ಲ, ಆ ಗ್ರಾಮ ಮಟ್ಟದ ಇದ್ದಾಗ ಈ ನಮ್ಮ ಕಾನೂರು ಏನು ಅಂತೀವಲ್ಲ, ಈಗ ಕಸಬಾ ಬಳಿ ಕಾನೂರು, ಈ ಕಾನೂರಿನಲ್ಲಿರ್ತಕ್ಕಂಥ ನಾನೇನು ಹೇಳ್ತೀನಲ್ಲ ಸರ್ವೆ ನಂಬರ್ 13 ತಲೆಯಲ್ಲಿ ಇಟ್ಕೊಳ್ಳಿ. ಈ ಸರ್ವೆ ನಂಬರ್ 13ರಲ್ಲಿ ಕಾನೂರು ಗ್ರಾಮದಲ್ಲಿಂದನೇ ಸಹಿತ ದೊಡ್ಡ ದೊಡ್ಡ ಬಾವಿಗಳಿದ್ವು. ಈ ಬಾವಿಗಳಿಂದನೇ ಸಹಿತ ಇಡೀ ಶಿಕಾರಿಪುರ ಟೌನಿಗೆ ನೀರು ಸಪ್ಲೈ ಆಗ್ತಿತ್ತು. ಅದಕ್ಕೆ ವಾಟರ್ ಸಪ್ಲೈ ರೂಮ್ ಅಂತೇಳಿ ಪುರಸಭಾ ದಾಖಲೆಗಳನ್ನು ನಾನು ನಿಮಗೆ ಕೊಡ್ತೇನೆ. ಪುರಸಭೆ ದಾಖಲೆಗಳಲ್ಲಿ ಈಗಲೂ ಇದೆ. ಈಗೇನ ಅದನ್ನು ಚೇಂಜ್ ಮಾಡಿರ್ಬೋದು, ನಾನು ತೆಗೆದುಕೊಂಡಿನಿ 60-70 ವರ್ಷದ ದಾಖಲೆಗಳನ್ನು. ಆ ದಾಖಲೆಗಳಲ್ಲಿ ವಾಟರ್ ಮ್ಯಾನ್ ರೂಮು, ವಾಟರ್ ಸಪ್ಲೈ ಆಗ್ತಕ್ಕಂಥ ಬಾವಿಗಳು, ಆಮೇಲೆ ಅವ್ರಿಗೆ ಕ್ವಾರ್ಟರ್ಸ್ಗಳು ಇದ್ವು ಅಲ್ಲಿ ಆ ಜಾಗದಲ್ಲಿ. ಸರ್ವೆ ನಂಬರ್ 13. ಇದು ಯಾಕೆ ಒತ್ತು ಹೇಳ್ತೀನಿ ಅಂದರೆ, ಅದು ಕಾಲಘಟ್ಟಗಳಲ್ಲಿ ಈಗ ರಾಜರ ಅಂತ್ಯ ಆದಮೇಲೆ, ರಾಜರು ಆದಮೇಲೆ ಏನು ನಮ್ಮ ಸ್ವಾತಂತ್ರ್ಯ ಬಂದ ಮೇಲೆ ಏನು ಸಂವಿಧಾನ ರಚನೆ ಆಗ್ತೈತಿ, ಆನಂತರ ದಿನಗಳಲ್ಲಿ ಬೇರೆ ಬೇರೆ ಥರ ಆಯ್ತು. ಆದರೂ ಮೈಸೂರು ಮಹಾರಾಜರ ಕಾಲದಲ್ಲಿ ಮತ್ತು ಕರೆಂಟ್ ಇರಲಿಲ್ವಾ, ಕೆ ಬಿ ಇರಲಿಲ್ವಾ, ಅವಾಗ ಶಿಕಾರಿಪುರ ಕರೆಂಟ್ ಇರಲಿಲ್ವಾ, ಇತ್ತು. ಆ ಇದ್ದಂಥ ಕೆ ಬಿ ಮತ್ತು ಏನು ಮುನ್ಸಿಪಾಲ್ಟಿ ಅಂತ ಹೇಳ್ತೀವಲ್ಲ, ನೀರು ಸಪ್ಲೈ ಕ್ವಾರ್ಟರ್ಸ್ಗಳು, ಬಾವಿಗಳು ಅವೆಲ್ಲ ಇದ್ದು ಒಂದು ಕಡೆ, ಅವೆಲ್ಲೂ ಇರಲಿಲ್ಲ. ಕಾನೂರು, ನಾನು ಹೇಳ್ತೀನಲ್ಲ ಕಸಬಾ ಬಳಿ ಕಾನೂರು ಗ್ರಾಮ ಸರ್ವೆ ನಂಬರ್ 13ರಲ್ಲಿ 6 ಎಕರೆ 24 ಗುಂಟೆ ಜಾಗದಲ್ಲಿ ಇತ್ತು. ಈಗಲೂ ಇದೆ ಆ ಜಾಗ ಎಲ್ಲಿ ಹೊಡೋಗಿಲ್ಲ, ಜಾಗ ಮಾತ್ರ ಇದೆ. ಆ ಜಾಗ ಆದರೆ ಈಗ ಬೇರೆ ಕಬ್ಜಾ ಆಗ್ತಾ ಇದೆ. ಅದು ಮುಂದಲಿಗೆ ತುರುಮಂದಿ ಅಂತ, ಅದಕ್ಕೆ ಈಗ ನೀವು ಪಾಣಿ ತೆಗೆಸಿ ನೋಡಿದ್ರೆ ಸಿಗ್ತದೆ ತುರುಮಂದಿ. ನೀವು ಬ್ಯಾಕಲ್ಲ, ತುರು ಅಂತಂದರೆ ದನ ಕರಗಳು ಮೇಲಿಕ್ಕೆ ಈ ಗ್ರಾಮಕ್ಕೆ ಇರ್ತಕ್ಕಂಥ ಜಾಗ. ಅದು ಕಾನೂರು ಗ್ರಾಮಕ್ಕೆ, ತಲೆಯಲ್ಲಿರಲಿ ಸ್ನೇಹಿತರೆ, ಕಾನೂರು ಗ್ರಾಮಕ್ಕೆ ಅದು ತುರುಮಂದಿಯಾಗಿ ಇದ್ದಿರ್ತಕ್ಕಂಥ ಜಾಗ. 6 ಎಕರೆ 24 ಕಾಲಘಟ್ಟದಲ್ಲಿ ಅದು ಏನಾಗ್ತದೆ, ತುರುಮಂದಿ ಹೋಗಿ ಊರು ಡೆವಲಪ್ಮೆಂಟ್ ಆದಾಗೆ, ಟೌನ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆದ ಕಾಲಘಟ್ಟಗಳಲ್ಲಿ ನಾನು ದಾಖಲೆಗಳನ್ನು ನೋಡಿದ್ದೇನೆ. ಇದು ಕಂದಾಯ ಇಲಾಖೆ ದಾಖಲೆಗಳಲ್ಲಿ ಗ್ರಾಮ ಠಾಣ ಅಂತ ಮೆನ್ಷನ್ ಮಾಡಿದ್ದಾರೆ ಅವಾಗಿನ ಡಿ ಸಿ ಅವರು. ಗ್ರಾಮ ಠಾಣ ಆಗಿದೆ ಅದು. ಗ್ರಾಮ ಠಾಣ ಮೀನ್ಸ್ ಅದು ಯಾವತ್ತೂ ಸಾರ್ವಜನಿಕರಿಗೆ ಮೀಸಲಾಗಿಡಬೇಕು. ಆಸ್ಪತ್ರೆ ಇರ್ಬೋದು, ಶಾಲೆಗಳಿಗೆ ಆಗಿರ್ಬೋದು, ಪಾರ್ಕ್ ಆಗಿರ್ಬೋದು, ಒಟ್ಟು ಸಾರ್ವಜನಿಕ ಉದ್ದೇಶ, ಇಲ್ಲ ಬಡಬಗ್ಗರಿಗೆ ಸೈಟ್ ಕೊಡ್ತಕ್ಕಂಥ ರಿಸರ್ವೇಷನ್ ಜಾಗ, ಅದು ಆ ಥರ ಒಂದು ರಿಸರ್ವೇಷನ್ ಜಾಗ. ಸರ್ವೆ ನಂಬರ್ 13 ಈಗಲೂ ಸಹಿತ ಪಾಣಿ ಹೊಡೆದ್ರೆ ಸರ್ವೆ ನಂಬರ್ 13 ಅಂತ ಹೊಡೆದು ಕಾನೂರು ಗ್ರಾಮ ಅಂತ ಹೊಡೆದ್ರೆ, ಕಸಬಾ ಹೋಬಳಿ ಹೊಡೆದ್ರೆ ನೀವು ಅಲ್ಲಿ ಸ್ಪಷ್ಟವಾಗಿ ಬರ್ತದೆ ಪುರಸಭೆ ಅಂತ ಬಂದು 6 ಎಕರೆ 24 ಗುಂಟೆ ಜಮೀನು ಅಂತ ಪಕ್ಕಾ ತೋರಿಸ್ತಾರೆ ಸ್ನೇಹಿತರೆ. ಈಗಲೂ ನೀವು ತಮ್ಮ ಮೊಬೈಲುಗಳಲ್ಲೂ ಸಹಿತ ಚೆಕ್ ಮಾಡ್ಬೋದು. ಇಲ್ಲ ಆಸಕ್ತಿ ಇದ್ದರೆ ಪಾಣಿಯನ್ನು ತೆಗೆಸ್ಕೊಂಡು ನೋಡ್ಬೋದು. ಅದು ಮಿಟೇಷನನ್ನು ಸಹಿತ ನೀವು ತೊಗೋಬೋದು. ಮಿಟೇಷನನ್ನು ಅದರೊಳಗೆ ಇಲ್ಲ. ನೀವು ಮಿಟೇಷನ್ ಬೇಕಾದರೆ ಶಿಕಾರಿಪುರ ಭೂಮಾ ಏನೇ ಐತಲ್ಲ ಇಲಾಖೆ,
ಭೂ ದಾಖಲೆಗಳ ಇಲಾಖೆ, ಅಲ್ಲಿ ಹೋಗಿ ನೀವು ಮೊಟೇಷನ್ ಬೇಕಂತ ತಗೋಬೋದು. ಅದು ದುರಸ್ತಿ ಆಗ್ತದೆ 1941-42ರಲ್ಲಿ ದುರಸ್ತಿ ಆಗ್ತದೆ. ಅದ್ರ ದಾಖಲೆಗಳು ಸಹಿತ ಸಿಗ್ತಾವೆ ನಮಗೆ, ಯಾವ ಏನು ಅಳಿಸಿ ಹೋಗಿಲ್ಲ. ಯಾಕಂದರೆ ಜಾಗ ಇತ್ತಂದರೆ ಎಲ್ಲ ಇರ್ತದೆ. ನಾನು ತಿಳುವಳಿಕೆ ಬಂದ ಮೇಲೆ ನಾವು ನೋಡ್ತಾ ಅಲ್ಲೆಲ್ಲ ತಿರುಗಾಡ್ತಿದ್ವಿ. ರೋಡ್ ಇತ್ತಲ್ಲಿ. ನಾನೀಗ ನೇರ ವಿಷಯಕ್ಕೆ ಬರ್ತಾನೆ. ನಾವಿರೋದು ಸರ್ವೆ ನಂಬರ್ 25 ರಂಗನಾಥಪುರ ಕಾಲೋನಿ. ಭಾಳ ಜನಕ್ಕೆ ರಂಗನಾಥಪುರ ಕಾಲೋನಿ ಗೊತ್ತಿಲ್ಲ. ವಡ್ರಕೆರೆ ಅಂತಂದರೆ ಗೊತ್ತಾಗತ್ತೆ. ಯಾಕಂದರೆ ನಾವು ಸಣ್ಣಕ್ಕಿದ್ದಾಗಲೇ ವಡ್ರಕೆರೆ ಅಂತಲೇ ಉಚ್ಚಾರಣೆ ಮಾಡ್ತಿದ್ರು. ಇದೆಲ್ಲೈತಪ್ಪ ಅಂದರೆ ಅಂಬೇಡ್ಕರ್ ವೃತ್ತದಿಂದ ಸಾಲೂರು ಹೋಗ್ತಕ್ಕಂಥ ಮಾರ್ಗದಲ್ಲಿ ಬಲಭಾಗದಲ್ಲಿದೆ ರಂಗನಾಥಪುರ ಕಾಲೋನಿ ಅಂತೇಳಿ. ಈಗ ನಾನು ರಂಗನಾಥಪುರ ಕಾಲೋನಿಯಿಂದ ಮಾತಾಡ್ತಾ ಇದ್ದೆ. ರಂಗನಾಥಪುರ ಪಕ್ಕದಲ್ಲಿರ್ತಕ್ಕಂಥದ್ದೇ ಸರ್ವೆ ನಂಬರ್ 13. ಅದರ ಪಕ್ಕದಲ್ಲಿರ್ತಕ್ಕಂಥದ್ದು ಸರ್ವೆ 174. ಈ 174, 13, 25, 26 ಇವು ಆಜು ಬಾಜು ಎಲ್ಲ ನಾವು ಇಲ್ಲೇ ಇದ್ದಿದ್ದು. ಈ ರಂಗನಾಥಪುರ ಕಾಲೋನಿಯಿಂದ ನೇರ ರೋಡ್ ಇತ್ತು. ಎಲ್ಲಿಗೆ? ಶಿವಮೊಗ್ಗ ರೋಡಿಗೆ ನೇರ ಹೋಗ್ತಿದ್ವಿ ನಾವು. ಹಿಂಗಾಸ್ ಬರ್ತಿದ್ದಿಲ್ಲ ಸುತ್ತರ್ಕಂದು. ಆ ರೋಡನ್ನು ಕೆಲವೊಬ್ಬರು ಬಂದ್ ಮಾಡ್ತಾರೆ. ಇದು ನಮ್ದು ಆಸ್ತಿ ಅಂತೇಳಿ ಅದನ್ನು ಬಂದ್ ಮಾಡ್ತಾರೆ. ನಾನು ಅವಾಗೇ ಪ್ರಶ್ನೆ ಕೇಳಿದ್ದೆ. ಅದು ಈಗಲೂ ಪ್ರಶ್ನೆಯಾಗೆ ಉಳಿದಿದೆ, ಮುಂದೆ ಪ್ರಶ್ನೆಯಾಗೆ ಉಳಿತತನೋ ಗೊತ್ತಿಲ್ಲ. ಇದನ್ನು ಶಿಕಾರಿಪುರ ಇರ್ತಕ್ಕಂಥ ನಾಗರಿಕರಿಗೆ ವಿಷಯ ಮುಟ್ಟಿಸ್ಬೇಕನ್ನೋ ಉದ್ದೇಶಕ್ಕೆ ಮತ್ತೆ ನಾವು ಈ ವಿಡಿಯೋನ ಮಾಡ್ತಾ ಇರೋದು. ಆ ಕಾಲಘಟ್ಟಗಳಲ್ಲಿ ಅಲ್ಲಿದ್ದ KEBನ ಅವಾಗ ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿ ಬರ್ತದೆ. ಅದು ಮೈಸೂರು ಯೂನಿವರ್ಸಿಟಿ ಬೋರ್ಡ್ ಹೋಗ್ತದೆ. ರಾಜ ಸಂಸ್ಥಾನ ಮುಗಿದ ಮೇಲೆ, ಸ್ವಾತಂತ್ರ್ಯ ಬಂದ ಮೇಲೆ, ರಾಜರ ಬೆಳಕೆ ಅಂತ್ಯ ಆದ ತಕ್ಷಣ ಸ್ವಾತಂತ್ರ್ಯ ಬಂದ ಮೇಲೆ ಮತ್ತು ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿ ಅಂತ ಆಗ್ತದೆ. ಆ ಮಂಡಳಿಗೆ ಈ ಜಾಗದಿಂದ ಬೇರೆ ಕಡೆ ಜಾಗ ಕೊಡ್ತಾರೆ ಅವ್ರಿಗೆ. ಈಗಿನ ಆಲ್ರೆಡಿ KEB ಇದೆಯಲ್ಲ ಶಿವಮೊಗ್ಗ ರೋಡಲ್ಲಿ, ಇಲ್ಲಿರ್ತಕ್ಕಂಥ ಮೈಸೂರು ಯೂನಿವರ್ಸಿಟಿ ಬೋರ್ಡ್ KEB ಆಗಿ ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿ ಆಗಿ ಅಲ್ಲಿಗೆ ಮರ್ಜ್ ಆಗ್ತದೆ. ಅದು ಅಲ್ಲಿಗೆ ಹೋದ್ಮೇಲೆ ಇಲ್ಲಿ ಕಟ್ಟಡಗಳು ಹಾಗೆ ಹಾಳು ಬಿದ್ದಿರ್ತವೆ. ಇದನ್ನು ಹಳೇ ಯಾರಿದ್ರೆ ಕೇಳಿ ತಿಳ್ಕೊಬೋದು. ಆ ಹಳೇ ಬಿದ್ದ ಕಟ್ಟಡಗಳಲ್ಲಿ ಆಗಿನ MLA ವೆಂಕಟಪ್ಪನವರು ಸಂಗಮೇಶ್ವರಿ ಅಂತೇಳಿ ವಿದ್ಯಾಸಂಸ್ಥೆಯನ್ನು ಕಟ್ಟಿ ದೀನಬಂಧು ವಿದ್ಯಾಪೀಠ ಅಂತ ಬೋರ್ಡ್ ಹಾಕಿ, ಇದೇ ನಾನು ಹೇಳ್ತಾ ಇದ್ದೀನಲ್ಲ, ಮೈಸೂರು ಯೂನಿವರ್ಸಿಟಿ ಬೋರ್ಡ್ ಕಟ್ಟಡಗಳಲ್ಲಿ ಶಾಲೆ ನಡೆಸ್ತಾರೆ. ಸುಮಾರು ವರ್ಷ ನಡೆಸ್ತಾರೆ ಅವರು. ಆ ಶಾಲೆಗಳಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಭಾಳಷ್ಟು ಇದ್ದಾರೆ. ಶಿಕಾರಿಪುರದಲ್ಲಿ ಶಾಲೆ ಇತ್ತು, ಶಾಲೆ ಪಕ್ಕದಲ್ಲಿ ಹಾಸ್ಟ್ಲು ಇತ್ತು. ಸಮಾಜ ಕಲ್ಯಾಣದಿಂದ ಹಾಸ್ಟ್ಲು ಸಹಿತ ಅಲ್ಲಿ ಪಕ್ಕದಲ್ಲಿ ನಡೀತಾ ಇತ್ತು. ಇವತ್ತು ಆ ಕಟ್ಟಡಗಳು ಇದಾವೆ, ಇನ್ನೂ ನಷ್ಟಿಲ್ಲ. ಈಗ ಮಾತ್ರ ಕೆಲವೊಂದು ಕಟ್ಟಡಗಳನ್ನು ಡೆಮಾಲಿಸ್ಟ್ ಮಾಡಿ ಈಗ ಪೆಟ್ರೋಲ್ ಬಂಕ್ ಆಗಿದೆ ನೋಡ್ರಿ, ಅಲ್ಲಿ ಕಾಮಧೇನು ಪೆಟ್ರೋಲ್ ಬಂಕ್ ಅಂತೇಳಿ ಈಗೇನು ಆಗಿದೆ, ಅಲ್ಲಿ KEBಯ ಆಫೀಸ್ ಇತ್ತು. ಅದನ್ನೇ ದೀನಬಂಧು ಶಾಲೆಯವರು ಅದನ್ನು ಆಫೀಸ್ ಮಾಡ್ಕೊಂಡಿದ್ದು. ಅದನ್ನು ದೀನಬಂಧು ಶಾಲೆ ಆಫೀಸ್ ಆಗಿತ್ತು ಅದು ಒಂದು ಕಾಲದಲ್ಲಿ. ಈಗ ಅದೀಗ ಏನಾಗಿದೆ, ಅಲ್ಲಿ ಪೆಟ್ರೋಲ್ ಬಂಕ್ ಆಗಿದೆ. ಒಳಗಿರ್ತಕ್ಕಂಥ ಜಾಗವೆಲ್ಲ ಬೇರೆ ಬೇರೆ ಬಾಡಿ ಕೊಟ್ಟಿದ್ದಾರೆ. ಇನ್ನೂ ಸುಮಾರಷ್ಟು ಕಟ್ಟಡಗಳಿಗೆ ದೊಡ್ಡ ದೊಡ್ಡ ಬೀಗ ಹಾಕಿಟ್ಟಿದ್ದಾರೆ. ಕೆಲವೊಬ್ಬರೆಲ್ಲ ಅಲ್ಲಿ ಬೇರೆ ಬೇರೆ ಪಕ್ಕದಲ್ಲೆಲ್ಲ ಆಸ್ತಿಗಳನ್ನು ಅವರ ಹೆಸರಿಗೆ ಆಗಲೇ ಖಾತೆಗಳು ಮಾಡ್ಕೊಂಡಿದ್ದಾರೆ. ಕೆಲವೊಬ್ಬರು ಆಗಲೇ ಖಾತೆಗಳಾಗಿದೆ. ಇನ್ನು ಸುಮಾರಷ್ಟು ಜಾಗ ಇನ್ನೂ 4-5 ಎಕರೆಷ್ಟು ಜಾಗ ಹಿಂದುಗಡೆಗೆ ಹಾಳು ಬಿದ್ದೈತಿ. ಮತ್ತು ಅದ್ರ ಪಕ್ಕದಲ್ಲಿರ್ತಕ್ಕಂಥ ಏನೇನು ಮಿಲ್ ಇದೆಯಲ್ಲ, ಮಹದೇವಪ್ಪ ಮಿಲ್, ಆ ರೈಸ್ ಮಿಲ್ ಹಿಂದುಗಡೆ ಸಹಿತ ಒಂದು ಮಿಲ್ ಕಟ್ಟಬೇಕಾರೆ ಆವಾಗಿನ ಪುರಸಭೆಯರು ಅಟ್ಯಾಕ್ ಮಾಡಿ ಅಲ್ಲೆಲ್ಲ ಗಾಡಿ ಹೊಡೆದಿದ್ರು. ಅದು ಈಗಲೇ ಹಂಗೆ ಹಾಳು ಬಿದ್ದಿದೆ. ನೀವು ಯಾರ ಹೋಗಿ ಈಗಲೂ ವೀಕ್ಷಣೆ ಮಾಡ್ಬೋದು. ಒಂದು ಬಾವಿ ಐತಲ್ಲ ಪಕ್ಕದಾಗಿ, ಇನ್ನೊಂದು ದೊಡ್ಡ 2-3 ಬಾವಿ ಇದ್ವು. ಆ ಬನ್ನೆಲ್ಲ ಮಣ್ಣು ಹಾಕಿ ಮುಚ್ಚಿದ್ರು. ಅದು ಯಾರು ಮುಚ್ಚಿದ್ರು ಅಂತ ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಆ ಬಾವಿಗಳನ್ನು ಮುಚ್ಚಿ ಈಗ ಅದರ ಯಾರ್ದೋ ಒಂದು ಸುಪರ್ದಿ ಇಟ್ಕೊಂಡಾರೆ. ನಾವು ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಪುರಸಭೆಗೆ ಹೋಗಿದ್ವಿ. ಸರ್, ನಮ್ಮಲ್ಲಿ ಓಡಾಡತಕ್ಕಂಥ ಜಾಗವನ್ನು ಸಹಿತ ಅವರು ಗೋಡೆ ಕಟ್ಟಿ ನಮಗೆ ತಿರುಗಾಡಂಗೆ ಮಾಡಿದರು. ಈಗೀಗ ಅಲ್ಲಿ ಒಳಗೆ ಕಟ್ಟಡಗಳೆಲ್ಲ ಹೊಡೆದು ಬೇರೆ ಬೇರೆ ಕಟ್ಟಡಗಳು ಕಟ್ತಾ ಇದ್ದಾರೆ. ಏನು ಆಸ್ತಿನೇನೋ ಪೂರ್ತಿ ಅವ್ರ ಹೆಸರಿಗೆ ಬರೆದು ಕೊಟ್ಟಿರ, ಏನು ಅದು ಪುರಸಭೆ ಹೆಸರಿಗೆ ಐತಾ ದಾಖಲೆ ಕೊಟ್ಟಿರ ಅಂತ ಕೇಳಿದ್ರೆ ಇದುವರೆಗೂ ದಾಖಲೆ ಕೊಡ್ತಾ ಇಲ್ಲ. ಆಮೇಲೆ ನಾವು ಯಾರ ಬಗ್ಗೆನೂ ಬೆಳ್ಳಿಟ್ಟು ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ಗ್ರಾಮಠಾಣ ಆಸ್ತಿ ಯಾರಿಗೆ ಸ್ವತ್ತಾಗಬೇಕು? ಪುರಸಭೆ ಸ್ವತ್ತಾಗಬೇಕು. ಈಗ ನಮ್ಮ ಉದ್ದೇಶ ಏನು ನಾವು ಮಾಡ್ಕೊಳಕ್ಕೆ ಹೋಗ್ತಾ ಇದ್ವಿ ಆಸ್ತಿನ. ಪುರಸಭೆಯವರು ನೀವು ಅದನ್ನು ಹ್ಯಾಂಡ್ ಓವರ್ ತಗೊಂಡು ಸಾರ್ವಜನಿಕರಿಗೆ ಹಾಸ್ಟೆಲರ ಕಟ್ಟ್ರಿ, ಶಾಲೆ ಕಟ್ಟ್ರಿ, ಇಲ್ಲ ಮೈದಾನ ಮಾಡಿರಿ, ಇಲ್ಲ ಆಸ್ಪತ್ರೆ ಕಟ್ಟ್ರಿ, ಇಲ್ಲ ಉದ್ಯಾನವನ ಮಾಡಿರಿ, ಏನಾರು ಒಂದು ಮಾಡಿರಿ ಆ ಜಾಗದಲ್ಲಿ, ಇಲ್ಲ ಬಡ ಬಗ್ರಿ ಸೈಟರ ಕೊಡ್ರಿ. ಅದು ಬಿಟ್ಕೊಂಡು ನೀವು ಅದನ್ನು ಹ್ಯಾಂಡ್ ಓವರ್ಗೆ ತೊಗೊಳಕ್ಕೆ ರೆಡಿ ಇಲ್ಲಲ್ಲ. ಯಾಕೆ? ಸಂಬಂಧಪಟ್ಟ ಈಗೇನು ಅಧ್ಯಕ್ಷರಿದಾರಲ್ಲ ಅವರಿಗೂ ಲಿಖಿತವಾಗಿ ಅರ್ಜಿ ಬರೆದು ಕೊಟ್ಟೇವೆ. ಅವ್ರು ಇದುವರೆಗೂ ಉತ್ತರ ಕೊಡಲಿಲ್ಲ. ಮಾನ್ಯ MLA ಸಾಹೇಬರಿಗೂ ಲಿಖಿತವಾಗಿ ಅರ್ಜಿ ಬಿಟ್ಟು ಅವರು ಉತ್ತರ ಕೊಡಲಿಲ್ಲ. ಆಮೇಲೆ ಮಾನ್ಯ ಮುಖ್ಯಾಧಿಕಾರಿಗಳು ಸಹಿತ ಉತ್ತರ ಬರೆದು ಅವರು ಉತ್ತರ ಕೊಡಲಿಲ್ಲ. ಹಾಗಾಗಿ ನಾನು ಏನು ಮಾತಾಡ್ತೀನಿ ಇದನ್ನೆಲ್ಲ ಒಂದು ವರದಿ ರೂಪದಲ್ಲಿ ಮಾಡಿ ಒಂದು ಪತ್ರಿಕೆಯಲ್ಲೂ ಸಹಿತ ನಾನು ಬರೆದು ಹಾಕ್ತೀನಿ. ಈ ಥರ ಇತ್ತು ಅಲ್ಲಿ ಕ್ವಾರ್ಟರ್ಸು. ಆ ಬಿಲ್ಡಿಂಗ್ಗಳೆಲ್ಲ ಈಗ ಬೇರೆ ಬೇರೆ ತೆಕ್ಕೆಗೆ ಹೋಗ್ತಾ ಐತಿ. ಜಾಗ ಭಾಳಷ್ಟು ಹಿಂದುಗಡೆ ಹಾಳು ಬಿದ್ದಿದೆ. ಆಮೇಲೆ ಅವ್ರಿಗೆ ಕೇಳೋಕೆ ಹೋದರೆ ಜಾಗ ನಮ್ಮದು ಅಂತ ಬಾಯಿ ಮಾತಲ್ಲಿ ಹೇಳ್ತಾರೆ, ರೆಕಾರ್ಡ್ಸ್ಲಿ ಇಲ್ಲ. ಪುರಸಭೆಗೆ ಮಾಹಿತಿ ಆ್ಯಕ್ಟಲ್ಲಿ ಕೇಳಿದ್ರೆ ಉತ್ತರಗಳನ್ನು ಕೊಡ್ತಾ ಇಲ್ಲ. ಬರೀ ಹಾರಿಕೆ ಉತ್ತರ ಕೊಡ್ತಕ್ಕಂಥದ್ದು,
ಇದೇ ಮಾಡ್ತಾ ಇದ್ದಾರೆ. ಹೀಗೆ ಆದರೆ ಹೇಗೆ? ಸಾರ್ವಜನಿಕರ ಆಸ್ತಿ ಉಳಿಸ್ತಕ್ಕಂಥ ಕರ್ತವ್ಯ ನಮಗಿದೆ, ಅದು ನಮ್ಮ ಹಕ್ಕು. ಕೇಳ್ತಕ್ಕಂಥದ್ದು ನನ್ನ ಹಕ್ಕದು. ಪತ್ರಿಕೆಯೆಲ್ಲ ವರದಿ ಮಾಡಿದ್ರೂ ನೀವು ಅದರ ಕ್ರಮ ತಗೊಳ್ಳಲ್ಲ.